ಅದು ರಾಮನಗರದಲ್ಲಿ ಕುಡಿಯುವ ನೀರಿಗೆ ಮುಕ್ತಿ ನೀಡಬೇಕಿದ್ದಂತಹ ಯೋಜನೆ. ಆದರೆ ಆ ಯೋಜನೆಯಿಂದ ಅಲ್ಲಿನ ಜನರಿಗೆ ಕಿರಿಕಿರಿ ಉಂಟಾಗಿದೆ. ಕಳಪೆ ಕಾಮಗಾರಿಯಿಂದ ರಸ್ತೆಗಳ ಮೇಲೆ ನಿರಂತರ ನೀರು ಸೋರಿಕೆ ಆಗ್ತಾ ಇದ್ದು ನಗರ ಭಾಗದ ಬಹುತೇಕ ರಸ್ತೆಗಳು ಗುಂಡಿಮಯವಾಗಿವೆ. ಹೀಗಾಗಿ ಆ ರಸ್ತೆಯಲ್ಲಿ ಸಂಚಾರ ಮಾಡುವ ವಾಹನ ಸವಾರರು ಪರದಾಡುವಂತಾಗಿದೆ. ಕುಡಿಯುವ ನೀರು ಪೂರೈಕೆ ಯೋಜನೆಯಲ್ಲಿ ಕಳಪೆ ಕಾಮಗಾರಿ, ರಸ್ತೆಗಳಲ್ಲೇ ಹರಿದು ಪೋಲಾಗುತ್ತಿದೆ ಕುಡಿಯುವ ನೀರು. ರಾಮನಗರದ ರಸ್ತೆಗಳೆಲ್ಲ ಗುಂಡಿಮಯ, ವಾಹನ ಸವಾರರು ಹೈರಾಣು. ಮನೆ ಬಾಗಿಲಿಗೆ ಯಾವಾಗ ನೀರು ಬರಲಿದೆ ಎಂದು ಸತತ 5 ವರ್ಷಗಳಿಂದ ಕಾಯುತ್ತಿದ್ದ ರಾಮನಗರ ಜನ ಇದೀಗ ಕಣ್ಣೆದುರಿಗೆ ನೀರು ಹರಿದು ಹೋಗುತ್ತಿರೋದನ್ನ ನೋಡುತ್ತಾ ಮರುಗುತ್ತಿದ್ದಾರೆ. ಜಿಲ್ಲಾ ಕೇಂದ್ರಕ್ಕೆ ಕಾವೇರಿ ನೀರು ಹರಿಸುವ 450 ಕೋಟಿ ವೆಚ್ಚದ ಮಹತ್ವಾಕಾಂಕ್ಷೆ ಯೋಜನೆಗೆ 2019ರ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಮಂಜೂರಾತಿ ಸಿಕ್ಕಿತ್ತು. 2022ರಲ್ಲೇ ಪೂರ್ಣಗೊಳ್ಳಬೇಕಿದ್ದ ಈ ಯೋಜನೆ ಕುಂಟುತ್ತಾ ಸಾಗಿ ಸದ್ಯ ಪೂರ್ಣಗೊಂಡಿದೆ. ಆದರೆ ನೀರು ಪೂರೈಸುವ ಪೈಪ್ಗಳಲ್ಲಿ ನೀರು ಸೋರಿಕೆಯಾಗುತ್ತಿದ್ದು ರಸ್ತೆಯಲ್ಲಿ ಕುಡಿಯುವ ನೀರು ಪೋಲಾಗುತ್ತಿದೆ. ಈ ಯೋಜನೆಯ ಹೊಣೆ ಹೊತ್ತಿರುವ ಕರ್ನಾಟಕ ನಗರ ನೀರು ಪೂರೈಕೆ ಮತ್ತು ಒಳಚರಂಡಿ ಮಂಡಳಿ ವಿರುದ್ಧ ಜನ ಹಿಡಿ ಶಾಪ ಹಾಕಿದ್ದಾರೆ. ಮನೆ ಮನೆಗೆ ನೀರು ಸಂಪರ್ಕ ನೀಡಲು ಅಳವಡಿಸಿರುವ ಕಬ್ಬಿಣದ ಪೈಪುಗಳು ಫುಟ್ಪಾತ್ ಮೇಲೆ ಹಾದು ಹೋಗಿವೆ. ನೀರು ಪೂರೈಕೆಯ ಪೈಪುಗಳನ್ನ ಬೇಕಾಬಿಟ್ಟಿ ಅಳವಡಿಸಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. ಮುಂದೆ ಜಲಮಂಡಳಿ ಸೇರಿ ಇತರ ಇಲಾಖೆಗಳು ಯಾವುದಾದ್ರೂ ಕಾಮಗಾರಿಗಾಗಿ ರಸ್ತೆ ಅಗೆಯುವಾಗ ಫುಟ್ಪಾತ್ ಮೇಲಿರುವ ಪೈಪುಗಳ ತೆರವು ಅನಿವಾರ್ಯವಾಗುತ್ತದೆ. ಹಾಗಾಗಿ ನೆಲದಡಿಯೇ ಪೈಪುಗಳ ಸಂಪರ್ಕ ವ್ಯವಸ್ಥೆ ಕಲ್ಪಿಸಬೇಕಿತ್ತು. ಹೀಗೆ ಹೊರಗೆ ಚಾಚಿಕೊಂಡಿರುವ ಕೆಲ ಪೈಪುಗಳಿಗೆ ಕ್ಯಾಪ್ ಹಾಕದಿರೋದ್ರಿಂದ ನೀರು ಬಿಟ್ಟಾಗಲೆಲ್ಲ ಮೇಲಕ್ಕೆ ಚಿಮ್ಮುತ್ತಾ ರಸ್ತೆಯಲ್ಲಿ ಹರಿಯುತ್ತೆ ಅಂತ ನಿವಾಸಿಗಳು ಕಿಡಿಕಾರಿದ್ದಾರೆ. ಈ ರಾಮನಗರದಲ್ಲಿ ಕಾವೇರಿ ನೀರದು ಒಳಚರಂಡಿದು ಕಾಮಗಾರಿ ಏನಾಗಿದೆ ಅಂತಂದರೆ, ಈ ಅರ್ಧಂಬರ್ಧ ಕೆಲಸಕ್ಕೆ ಪೈಪ್ಗಳನ್ನ ಇದು ಮಾಡಿಬಿಟ್ಟು ಕಾಂಕ್ರೀಟ್ಗಳನ್ನ ಹಾಕಿ ಪೈಪ್ಗಳನ್ನ ಲೀಕೇಜ್ಗಳು ಅದೆಲ್ಲ ಹಂಗಂಗೆ ಇದು ಮಾಡಿ ಯಾವುದೇ ರೀತಿಯ ಒಂದು ಪರಿಪೂರ್ಣವಾಗಿ ಕಾಮಗಾರಿಗಳು ಮಾಡಿಲ್ಲ. ಕಾಮಗಾರಿನಲ್ಲಿ ಕಳಪೆ ಕಾಮಗಾರಿ ಇದೆ ಅಂತ ಆಗಲೇ ನಗರಸಭಾ ಅಧ್ಯಕ್ಷರು ಎಲ್ಲ ಹೇಳಿದ್ದಾರೆ. ಆದರೂ ಕೂಡ ಇವರು ಕಾಮಗಾರಿನ ಬೇಗ ಮುಗಿಸ್ಬೇಕು ಅಂತೇಳಿ ಹೆಂಗಂದ್ರೆ ಹಂಗೆ ಸಿಮೆಂಟ್ ಹಾಕಿ ಲೀಕೇಜ್ಗಳನ್ನೆಲ್ಲ ಕವರ್ ಮಾಡ್ದೇನೆ ಲೀಕೇಜ್ಗಳು ಇದ್ದಂಗೆ ಸಿಮೆಂಟ್ಗಳು ಹಾಕಿ ತುಂಬ ಕಳಪೆ ಕಾಮಗಾರಿ. ಆಮೇಲೆ ತುಂಬ ಕಡೆ ನೀರುಗಳು ಪೋಲಾಗ್ತಾ ಇದೆ. ಇನ್ನು ರಸ್ತೆಯಲ್ಲಿ ನೀರು ಸೋರಿಕೆ ಆಗ್ತಿರೋದ್ರಿಂದ ರಸ್ತೆ ಕೆಸರುಗದ್ದೆಯಂತಾಗಿದೆ. ಉದ್ಘಾಟನೆಗೂ ಮುನ್ನವೇ ಪೈಪ್ಗಳಲ್ಲಿ ಸೋರಿಕೆ ಆಗ್ತಿರೋದಕ್ಕೆ ಕಳಪೆ ಕಾಮಗಾರಿಯೇ ಕಾರಣ ಎನ್ನಲಾಗ್ತಾ ಇದೆ. ಪೈಪ್ ಮೇಲೆ ಕಾಂಕ್ರೀಟ್ ಲೇಪನ ಮಾಡಿದ್ರೂ ನೀರು ಸೋರಿಕೆ ಆಗ್ತಿದೆ. ಮೊದಲು ಈ ಪೈಪ್ಗಳ ಗುಣಮಟ್ಟ ಪರೀಕ್ಷೆ ಮಾಡಬೇಕು. ಕಳಪೆ ಪೈಪ್ಗಳನ್ನ ಬಳಸಿದ್ರೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ಯಾವುದೇ ಕಾಮಗಾರಿನ ಪೂರ್ತಿ ಮಾಡಿಲ್ಲ. ಆಮೇಲೆ ಪೈಪ್ ಅದ್ದಿರೋವೆಲ್ಲ ತುಂಬ ಲೋಕಲ್ ಪೈಪ್ಗಳು ಅದ್ದಿರೋದ್ರಿಂದ ಒಂದು ಗಾಡಿ ಹೋಗಲಿ ಇದಾಗಲಿ ಅಲ್ಲೇ ಪೈಪ್ಗಳು ಹೊಡೆದೋಗ್ತವೆ, ಲೀಕೇಜ್ ಆಗ್ತವೆ. ಜೊತೆಗೆ ಪ್ರತಿಯೊಂದು ಮನೆ ತಾವು ಏನು ಪೈಪ್ಗಳು ಹಾಕಿದ್ದಾರೆ ಅದಕ್ಕೇನು ಕ್ಯಾಪ್ ಹಾಕುವಂಥ ಕೆಲಸ ಮಾಡಿಲ್ಲ. ಒಟ್ನಲ್ಲಿ ರಾಮನಗರದಲ್ಲಿ ಉದ್ಘಾಟನೆಗೂ ಮುನ್ನವೇ ಕುಡಿಯುವ ನೀರಿನ ಯೋಜನೆಯಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿಬರುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ನಡೆಸಿ ಸಮಸ್ಯೆ ಬಗೆಹರಿಸಬೇಕಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.